ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸ್ವಾತಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆಯೇ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಚಾನಲಲ್ಲಿ ಅಪ್ಲೋಡ್ ಆಗೋ ವಿಡಿಯೋಗಳನ್ನೂ ಕೂಡ ಸ್ಕಿಪ್ ಮಾಡ್ದಂಗೆ ನೋಡಿ. ದಯವಿಟ್ಟು ವಾಚ್ ಟೈಮ್ನ ಫುಲ್ಲು ಕ್ಲಿಯರ್ ಮಾಡಿಕೊಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಆದಷ್ಟು ಶೇರ್ ಮಾಡಿ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ಮೇಲೆ ನೋಟಿಫಿಕೇಷನ್ ಆನ್ ಇರುತ್ತೆ, ಆಲ್ ಆಪ್ಷನ್ ಕೊಡಿ. ನಾನು ಹಾಕೋ ವಿಡಿಯೋ ಎಲ್ಲನೂ ನಿಮಗೆ ಫಸ್ಟ್ ಬರುತ್ತೆ. ಆಲ್ ಆಪ್ಷನ್ ಕೊಟ್ಟರೆ ಮಾತ್ರ ನಿಮಗೆ ನನ್ನ ನೋಟಿಫಿಕೇಷನ್ ಎಲ್ಲ ಬರುತ್ತೆ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ದಯವಿಟ್ಟು ಸ್ಕಿಪ್ ಮಾಡ್ದಂಗೆ ನೋಡಿ. ನೀವು ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ನೀವು ಕೊಡೋ ನನಗೆ ಒಂದು ಉಡುಗೊರೆ ಅಂತಲೇ ಹೇಳ್ಬೋದು. ಬನ್ನಿ, ಇವಾಗ ನಾನು ತುಂಬಾ ಸ್ಪೆಷಲಾಗಿ ಇವತ್ತೇನು ಮಾಡ್ತಾಯಿದ್ದೀನಿ ಅಂತಂದರೆ ಮಟನ್ ತೊಗೊಬಂದಿದ್ದೆ, ಒಂದು ಅರ್ಧ kg ಮಟನ್ನಲ್ಲಿ ಮಟನ್ ಸಾಂಬಾರು ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಹಳ್ಳಿ ರುಚಿ ಥರ ಚೆನ್ನಾಗಿ ಬಂದಿದೆ. ನಾನು ಅದಕ್ಕೆ ಅನ್ನ ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು. ನೋಡಿ, ನಾನು ಈ ಥರ ಮಟನ್ ತೊಗೊಂಬಂದು ಒಂದು ಅರ್ಧ kg ಸಾಕು. ನಮ್ಮ ಮನೇಲಿ ಒಂದು 4 ಜನ ಇದ್ದಾರೆ ಅಷ್ಟೇ. ಒಂದು 4 ಜನಕ್ಕೆ ಅರ್ಧ kg ಸಾಕು. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ, ಕನ್ಸಿಸ್ಟೆನ್ಸಿ ಪ್ರಕಾರ ತೊಗೊಂಡು ಬನ್ನಿ. ಮಟನ್ಗೆ ಏನೇನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ಇವಾಗ ಮಟನ್ ಮಾಡೋದಕ್ಕೆ ನೋಡಿ, ನಾನಿಲ್ಲಿ ಒಂದು ಅರ್ಧ kg ಮಟನ್ನ ಒಂದು 2 ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ, ಬರ್ಫಿ ಥರ ಇದೆ ಮಟನ್ನು. ಇವಾಗ ಇಲ್ಲಿ ಮಸಾಲೆಗೋಸ್ಕರ ಕೊತ್ತಂಬರಿ ಸೊಪ್ಪು, ಗಸಗಸೆ, ಚಕ್ಕೆ, ಲವಂಗ, ಪುದೀನ. ಇಲ್ಲಿ ನೋಡಿ ಗಸಗಸೆ ಕಾಣಿಸ್ತಾ ಇದೆ. ಗಸಗಸೆ ಹಾಕಿದ್ರೆ ಸಾಂಬಾರಿಗೆ ತುಂಬಾ ಟೇಸ್ಟ್ ಆಗಿರುತ್ತೆ. ಚಕ್ಕೆ ಲವಂಗ ಹಾಕಿ ಪುದೀನ ಹಾಕಿದ್ದೀನಿ, ಕಡಲೆ ಹಾಕಿದ್ದೀನಿ, ಕಾಯಿ ತುರಿ ಹಾಕಿದ್ದೀನಿ, ಆಮೇಲೆ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಕಡಲೆನೂ ಕೂಡ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಸಾಂಬಾರು ಗಟ್ಟಿ ಬರುತ್ತೆ, ಸಾಂಬಾರು ತುಂಬ ಗಟ್ಟಿನೇ ಇರುತ್ತೆ. ನಾನು ಮೊನ್ನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೇ ತೊಗೊಂಡಿದ್ದೀನಿ. ಟೊಮೊಟೊನ 2 ಟೊಮೊಟೊನ ಸ್ವಲ್ಪ ದೊಡ್ಡದಾಗಿ ಕುಯ್ದಿಟ್ಕೊಂಡಿದ್ದೀನಿ. ಈರುಳ್ಳಿನೂ ಅಷ್ಟೇ 2 ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆಗೆ ಖಾರದ ಪುಡಿ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ ಇಟ್ಕೊಂಡು, ಗರಂ ಮಸಾಲ, ಮಟನ್ ಮಸಾಲನೂ ಇಟ್ಕೊಂಡಿದ್ದೀನಿ. ಇವಾಗ ಬನ್ನಿ ರೆಡಿ ಮಾಡ್ಕೊಳ್ಳೋಣ ಯಾವ ರೀತಿ ಅಂತ. ಮೊದಲಿಗೆ ಸ್ಟವ್ ಅಂಟಿಸ್ಕೊಂಡಿದ್ದೀನಿ. ಸ್ಟವ್ ಅಂಟಿಸ್ಕೊಂಡಾದ್ಮೇಲೆ ಒಂದು ಬಾಣಲಿ ಇಡ್ತಾಯಿದ್ದೀನಿ. ಬಾಣಲಿ ಯಾಕೆ ಇಡ್ತಾ ಇರೋದು ಅಂತಂದರೆ, ಬಿಸಿ ಆದಮೇಲೆ ನಾವು ಸ್ಪೈಸಿ ಐಟಮ್ಸು, ಆಮೇಲೆ ಪುದೀನ, ಕೊತ್ತಂಬರಿ, ಕಡಲೆ ಎಲ್ಲ ಏನಿತ್ತು ನೋಡಿ, ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಕ್ಕೆ ಇದರಲ್ಲಿ ಫ್ರೈ ಮಾಡ್ಕೊಂಡು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಕೆಲವೊಬ್ಬರು ಹಸಿದು ಮಾಡ್ತಾರೆ, ಹಸಿದೆ ಹಂಗೇ ಹಾಕಿ ಮಿಕ್ಸಿ ಜಾರಿಗೆ ರುಬ್ಬಿಟ್ಟು ಮಾಡ್ತಾರೆ. ಈ ರೀತಿ ಮಾಡಿದ್ರೆ ಬಟ್ರ್ ಶೈಲಿಯಲ್ಲಿ ಚೆನ್ನಾಗಿ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ಥರ ಬಾಣಲಿ ಎಲ್ಲ ಕಾದಾದ್ಮೇಲೆ ನಾನು ಈರುಳ್ಳಿ ಹಾಕ್ಕೊಂಡೆ. ಈರುಳ್ಳಿನೂ ಕೂಡ ಹಾಕಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಅದು ಚೆನ್ನಾಗಿ ಬ್ರೌನಿಷ್ ಕಲರ್ ಬರಬೇಕು. ಚೆನ್ನಾಗಿ ಕೆಂಪಾಳ ಬಂದರೆ ಸೂಪರಾಗಿರುತ್ತೆ ಟೇಸ್ಟು. ಹಾಗೆಯೇ ಸ್ಕಿಪ್ ಮಾಡ್ದಂಗೆ ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೇ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹಾಗೇ ಹಾಕಿದ್ರೆ ಮಸಾಲೆ ಸ್ಮೆಲ್ ಬರುತ್ತೆ, ಅದು ಜಾಸ್ತಿ ಒಗ್ರು ಥರ ಬರುತ್ತೆ. ಈ ಥರ ನಾವೇನಾದರೂ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ಒಂದು ದಿವಸ ಇಟ್ಕೊಂಡು ಕೂಡ ತಿನ್ಬೋದು. ನಾವು ಎಕ್ಸ್ಟ್ರಾ ದಿವಸ ಇಟ್ಕೊಂಡು ತಿನ್ಬೋದು. ನೋಡಿ, ಈ ಥರ ಚೆನ್ನಾಗಿ ಕೆಂಪಾಳ ಎಲ್ಲ ಚೆನ್ನಾಗಾದಮೇಲೆ ಟೊಮೊಟೊನ ಹಾಕೋತಾ ಇದ್ದೀನಿ. ನೀವು ಬೆಳ್ಳುಳ್ಳಿನ ಶುಂಠಿನೂ ಮತ್ತು ಬೆಳ್ಳುಳ್ಳಿನ ಹಂಗೆ ಕೂಡ ಹಾಕ್ಬೋದು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆಲ್ರೆಡಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಲ್ವ, ಹಂಗಾಗಿ ನಾನು ಇದ್ರ ಜೊತೆ ಸೇರಿಸ್ತಾ ಇಲ್ಲ. ನೀವೇನಾರು ಮಾಡಬೇಕಾದ್ರೆ ಶುಂಠಿನ ಒಂದು ಶುಂಠಿಯಲ್ಲಿ, ಒಂದು ದೊಡ್ಡ ಶುಂಠಿಯಲ್ಲಿ ಅದು ಎಷ್ಟು ಎಸಲಿದೆ ಅಷ್ಟು ಹಾಕಿ, ಒಂದಿಷ್ಟಪ್ಪ ಶುಂಠಿ ಹಾಕಿ ಸಾಕು. ಶುಂಠಿ ಹಾಕ್ಬಿಟ್ಟು ಇದ್ರ ಜೊತೆನೇ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಒಣಮೆಣ್ಸಿನ್ಕಾಯಿನೂ ಹಾಕ್ತಾಯಿದ್ದೀನಿ. ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಒಂದೇ 2 ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ. ಯಾಕೆ ಅಂತಂದರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ರು ಮೆಣಸು ಕೂಡ ಹಾಕ್ತಾರೆ, ನಾನು ಮೆಣಸು ಹಾಕ್ಕೊಂಡಿಲ್ಲ ಇದರಲ್ಲಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಗಸಗಸೆ ಹಾಕ್ತಾಯಿದ್ದೀನಿ. ಗಸಗಸೆ ಹಾಕಿದ್ರೆ ಅದ್ರದ್ದು ಫ್ಲೇವರು ಚೆನ್ನಾಗಿರುತ್ತೆ, ಅದ್ರ ಘಮನೇ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ತೀನಿ. ನಾನು ಇದನ್ನು ನಾನೇ ಫಸ್ಟ್ ಸರಿ ಟ್ರೈ ಮಾಡಿದ್ದೀನಿ, ನನ್ನ ಸ್ಟೈಲಲ್ಲಿ ಟ್ರೈ ಮಾಡಿದ್ದೀನಿ. ನೀವು ಕೂಡ ಯಾವ ಥರ ಟ್ರೈ ಮಾಡ್ತೀರಾ ಅಂತ ಹೇಳಿ. ನನಗಂತೂ ತುಂಬಾ ಘಮ ಚೆನ್ನಾಗಿ ಬರ್ತಾಯಿದೆ, ಅದು ಫ್ಲೇವರ್ ಫುಲ್ ತುಂಬಾ ಚೆನ್ನಾಗಿದೆ ನೋಡಿ. ಇವಾಗ ನಾನು ಇದಕ್ಕೆ ಪುದೀನ, ಕರಿಬೇವಿನ ಸೊಪ್ಪು, ಕಡಲೆ ಎಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಫ್ರೈ ಮಾಡ್ಕೊಂಡ್ಬಿಟ್ಟು ನಾವು ಯಾವ ಥರ ಫ್ರೈ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನೋಡಿ, ಒಂದು 5 ನಿಮಿಷ ಈಚೆ ಕಡೆ ತೊಗೊಂಬಂದು ಇಡ್ತೀನಿ.
ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈಚೆ ಕಡೆ ತೊಗೊಂಬಂದು ಇಡ್ತೀನಿ. ನೋಡಿ ಇಟ್ಟಾದಮೇಲೆ ಇದೆಲ್ಲ ಚೆನ್ನಾಗಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ ತೊಗೋತೀನಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಎಲ್ಲ ಏನು ಫ್ರೈ ಮಾಡ್ಕೊಂಡಿದ್ವಿ ಅದು ತಣ್ಣಗಾದ್ಮೇಲೆ ಇದ್ರ ಜೊತೆ ಸೇರಿಸ್ಕೊಂಡು ನಾನು ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ತೊಗೊಂಬರ್ತೀನಿ. ಅದು ರುಬ್ಬು ಮಾಡೋ ಮಸಾಲನೇ ಬೇರೆ, ಅದೊಂಥರ ಟೇಸ್ಟ್ ಇರುತ್ತೆ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ ಎಲ್ಲ ಒಂದೇ ಇದಕ್ಕೆ ಹಾಕ್ಕೊಂಡು ರುಬ್ಕೊಂಡು ತೊಗೊಂಬರ್ತೀನಿ. ಇವಾಗ ನೋಡಿ, ಇವಾಗ ಮಿಕ್ಸಿ ಜಾರ್ ತೊಗೊಂಬಂದು ಸ್ವಿಚ್ ಆನ್ ಮಾಡ್ತೀನಿ. ಸ್ವಿಚ್ ಆನ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ನೀಟಾಗಿ ರುಬ್ಕೊತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ, ಗಟ್ಟಿ ಗಟ್ಟಿ ಇರುತ್ತೆ, ತರ್ತರಿ ಬಂದುಬಿಡುತ್ತೆ. ಮಸಾಲೆ ಎಲ್ಲ ಚೆನ್ನಾಗಿರಬೇಕು. ಗಮ್ಮಂತಿದೆ ನೋಡಿ ಮಸಾಲೆ. ನೋಡಿ ಇದಕ್ಕೆ ನೀರು ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ಹಾಗೇ ರುಬ್ಕೊಳ್ಳಿ. ನೋಡಿ ಈ ಥರ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಅಯ್ಯೋ, ನಾನು ವಿಡಿಯೋ ಮಾಡಬೇಕಾದ್ರೆ ನನ್ನ ಮಗಳು ಅಡ್ಡ ಬಂದುಬಿಟ್ಲು, ಆಗ ಹೋಗಮ್ಮ ಆ ಕಡೆ ಅಂತ ಹೇಳ್ತಾಯಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ರುಬ್ಕೋತಾ ಇದ್ದೀನಿ. ರುಬ್ಕೊಂಡಾದ್ಮೇಲೆ ನಾನು ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲನೂ ಕೂಡ ಹಾಕೋತಾ ಇದ್ದೀನಿ. ಧನಿಯಾ ಪುಡಿನ ನೀವು ಬೇಕಾದರೆ 1-2 ಸ್ಪೂನು ಎಕ್ಸ್ಟ್ರಾನೂ ಕೂಡ ಹಾಕೋಬೋದು. ನಾನು ಇಷ್ಟೇ ಏನು ಕನ್ಸಿಸ್ಟೆನ್ಸಿ ಪ್ರಕಾರ ಮಾಡಿದ್ದೆ ಅಷ್ಟೇ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಗಂಧ ಥರ ಆಗಿದೆ, ಅದು ಚೆನ್ನಾಗಾಗಿದೆ. ಈ ಮೂರನ್ನು ಏನಿತ್ತು ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲನೂ ಎಲ್ಲ ಸೇರಿಸ್ಕೊಂಡು ಅದು ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಅದರಲ್ಲೇ ಚೆನ್ನಾಗಿ ರುಬ್ಕೋತಾ ಇದ್ದೀನಿ. ಕೊನೆಗೆ ಮಟನ್ ಮಸಾಲ ತೊಗೊಬಂದಿದ್ದೆ ಅಲ್ಲ ನಾನು, ಮಟನ್ ಮಸಾಲನೂ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ನೋಡಿ ಮಟನ್ ಮಸಾಲಾನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ರುಬ್ತೀನಿ. ಚೆನ್ನಾಗಿ ರುಬ್ಕೊಂಡಾದ್ಮೇಲೆ ಕೊನೆಗೆ ಮಸಾಲ ಎಲ್ಲ ರುಬ್ಕೊಂಡಿದ್ದಾಯಿತು. ಇವಾಗ ನಾವು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಬನ್ನಿ. ಮಟನ್ ಸಾಂಬಾರನ್ನ ಚೆನ್ನಾಗಿ ಮಾಡ್ಕೊಳ್ಳೋಣ. ಇವಾಗ ನೋಡಿ ಸ್ಟವ್ ಅಂಟಿಸ್ಕೊಂಡು ನಾನು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಇಟ್ಟಾದ್ಮೇಲೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆನ ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕೆಂದರೆ ಅದರಲ್ಲಿ ಚರ್ಬಿ ಇದೆಯಲ್ಲ, ಅದರಿಂದ ಎಣ್ಣೆ ಎಲ್ಲ ಬಂದಿರುತ್ತೆ ಈಚೆ ಕಡೆಗೆ. ನೋಡಿ ಈ ಥರ ಎಲ್ಲ ಸ್ಟವ್ ಹಚ್ಚಾದ್ಮೇಲೆ ಈರುಳ್ಳಿ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಾದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತೀನಿ. ಈರುಳ್ಳಿನೂ ಕೂಡ ಚೆನ್ನಾಗಿ ಇದರಲ್ಲಿ ಫ್ರೈ ಆಗಬೇಕಾಗುತ್ತೆ. ಹಾಗೆ ಸೈಡಲ್ಲಿ ಪಾತ್ರೆ ತೊಳೆದಿಟ್ಟಿದ್ದೆ, ಸೈಡಲ್ಲಿ ಹಾಗೆ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೇಜಾರು ಮಾಡ್ಕೊಂಬಿಡಿ. ಕೊನೆಗೆ ಪುದೀನ ಹಾಕೋತಾ ಇದ್ದೀನಿ. ಪುದೀನ ಹಾಕೋದ್ರಿಂದ ಒಂದು ಒಳ್ಳೆ ಘಮ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಫ್ರೈ ಮಾಡ್ಬೇಕಾದ್ರೆ ನೀವು ಪುದೀನನೂ ಮತ್ತು ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ನೀವು. ನಾನು ಅರಿಶಿನ ಪುಡಿ ಹಾಕ್ಕೊಂಡು ಈರುಳ್ಳಿ, ಪುದೀನ ಅದ್ರ ಜೊತೆ ಸೇರಿಸ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟೆ. ಇವಾಗ ಮಟನನ್ನು ಇನ್ನೊಂದ್ಸರಿ ವಾಶ್ ಮಾಡಿಕೊಂಡು ನೋಡಿ ಈ ಥರ ಹಾಕ್ತಾಯಿದ್ದೀನಿ. ನೆಲ್ಲಿ ಮೂಳೆನೂ ಹಾಕ್ತಾಯಿದ್ದೀನಿ. ನನಗಂತೂ ತುಂಬಾ ಇಷ್ಟ ರೀ ನೆಲ್ಲಿ ಮೂಳೆ ಅಂದರೆ. ನೋಡಿ ಈ ಥರ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಮಟನೆಲ್ಲ ಏನು ಹಾಕ್ತಾಯಿದ್ದೀವಿ ನೋಡಿ, ಈ ಮಟನೆಲ್ಲ ನೀಟಾಗಿ ಮೇಲ್ಗಡೆ ಇರೋದೆಲ್ಲ ವೈಟ್ ಆಗಬೇಕು. ಆವಾಗ ಅಲ್ಲಿವರೆಗೂ ನಾವು ಫ್ರೈ ಮಾಡ್ತಾನೆ ಇರಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ನಾನು ಕಲ್ಲುಪ್ಪು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಕಲ್ಲುಪ್ಪು ಸೇರಿಸ್ಕೊಂಡು ನೀಟಾಗಿ ಒಂದೊಳ್ಳೆ ಫ್ರೈ ಕೊಡ್ತೀನಿ ಲಾಸ್ಟಲ್ಲಿ. ಈ ರೀತಿ ಮಾಡ್ಕೊತೀನಿ. ಎಷ್ಟು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್, ಒಳ್ಳೆ ಬರ್ಫಿ ಥರ ಇದೆ ಮಟನ್ನು. ನನಗಂತೂ ಮಟನ್ ತುಂಬಾ ಇಷ್ಟ. ನಿಮಗೆ ಮಟನ್ ಇಷ್ಟನಾ ಚಿಕನ್ ಇಷ್ಟನಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಈ ಥರ ಎಲ್ಲ ಒಟ್ಟಿಗೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಉಪ್ಪು ಜೊತೆಗೆ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟಾದಮೇಲೆ ಇದೊಂದು 5 ನಿಮಿಷವರೆಗೂ 2ರಿಂದ ಒಂದು 3 ನಿಮಿಷ, 5 ನಿಮಿಷನೇ ಅಂದ್ಕೊಳ್ಳಿ, ಒಂದು 5 ನಿಮಿಷದವರೆಗೂ ಅದು ಮೇಲ್ಗಡೆ ಇರೋದೆಲ್ಲ ವೈಟ್ ಆಗಬೇಕು. ನೋಡಿ ಈ ಥರ ಅದರದ್ದು ನೀರೆಲ್ಲ ಬಿಟ್ಕೋತಾ ಇದೆ. ಈ ಥರ ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ರುಬ್ಬಿಟ್ಕೊಂಡಿದ್ನಲ್ಲ, ಎಮರ್ಜೆನ್ಸಿಗೆ ಬೇಕಾಗುತ್ತೆ ಮನೆಗೆ ಅಂತ. ಇದಕ್ಕೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಅದ್ರ ಬದಲಾಗಿ ಕೆಲವೊಬ್ಬರು ಶುಂಠಿ ಬೆಳ್ಳುಳ್ಳಿನ ಇದ್ರ ಜೊತೆಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಅವಾಗಿನ್ನ ಘಮ ಚೆನ್ನಾಗಿ ಬರುತ್ತೆ. ನಾನು ಸಪ್ರೇಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಇದರಲ್ಲಿ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಆದರೂ ಅದ್ರಲ್ಲಿ ಒಂಚೂರು ಹಾಕ್ಕೊತಾ ಇದ್ದೀನಿ. 1.5 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಘಮ್ಮ ಬರ್ತಾಯಿದೆ ಗೊತ್ತಾ, ತುಂಬಾ ಚೆನ್ನಾಗಿ ಘಮ್ ಅಂತ ಇದೆ. ಮನೇಲಿ ಮಾಡ್ಕೊಳ್ಳೋದಕ್ಕೂ ಅಂಗಡಿಯಿಂದ ತರೋಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನೋಡಿ ಈ ಥರ ಮಸಾಲೆ ರುಬ್ಕೊಂಡಿದ್ದೆ ಗೊತ್ತಾ, ಮಸಾಲೆ ರುಬ್ಕೊಂಡಿರೋದು ಕೂಡ ಇದ್ರ ಜೊತೆನೇ ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮಸಾಲೆ ಹಾಕಿದ ಕೂಡ ಅದ್ರ ಘಮ ಸಖತ್ತಾಗಿದೆ, ಏಕೆಂದರೆ ಫ್ರೈ ಮಾಡ್ಕೊಂಡಿದ್ದೀವಲ್ಲ, ತುಂಬ ಚೆನ್ನಾಗಿರುತ್ತೆ. ಕೆಲವು ಕಡೆ ಭಟ್ರುಗಳು ಇದೇ ಥರ ಸಾಂಬಾರು ಮಾಡೋದು. ನೀವು ಇದೇ ಥರ ಟ್ರೈ ಮಾಡಿಬಿಟ್ಟು ಹೇಳಿ ಯಾವ ಥರ ಬಂತು ಅಂತ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ನೀರು ನೋಡ್ಕೊಳ್ಳಿ. ಗಟ್ಟಿಗೆ ಬೇಕಾ ಸಾಂಬಾರು, ಇಲ್ಲಾಂದರೆ ತೆಳ್ಳಗೆ ಬೇಕಾ, ಇಲ್ಲ ಗ್ರೇವಿ ಥರ ಬೇಕಾ ಅಂತ ನೋಡಿಕೊಂಡು ಮಾಡ್ಕೊಳ್ಳಿ. ನಾನು ಈ ಥರ ನೀರು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ನೋಡ್ಕೊಳ್ಳಿ ಲಾಸ್ಟಲ್ಲಿ ನಿಮಗೆ ಉಪ್ಪು ಖಾರ ಸರಿಯಾಗಿದೆಯಾ, ಏನು ಕತೆ ಟೇಸ್ಟ್ ಮಾಡಿ.
ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. 2 ವಿಸಲ್ ಹಾಕ್ಸ್ಕೊಂಡ್ರೆ ಸಾಕು. ಯಾಕೆಂದರೆ ಮಟನ್ ಬಂದು ಎಳೆ ಮಟನ್ನು. ಬಲ್ತಿರೋ ಮಟನ್ ಆದರೆ ಒಂದು 3 ಇಂದ 4 ವಿಸಲ್ ಹಾಕ್ಸ್ಕೊಡ್ರಿ ಸಾಕು. ನೋಡಿ, ಈ ವಿಸಲೆಲ್ಲ ಇಳಿಸಾದ್ಮೇಲೆ ಕುಕ್ಕರ್ನ ತೊಗೊಂಬಂದು ವಿಸಲ್ಲು ಔಟ್ ಮಾಡಾದ್ಮೇಲೆ ಅದು ಲಿಡ್ ಕ್ಲೋಸ್ ಮಾಡಾದ್ಮೇಲೆ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಅದು ಬೆಂದಿದ್ದೆ ಅನ್ನೋದಕ್ಕೆ ನೋಡಿ ಮೇಲ್ಗಡೆ ಎಲ್ಲ ಆಯಿಲ್ ಬಂದು ಈಚೆ ಕಡೆ ಬಂದಿರೋ ಥರ ಎಲ್ಲ ಬಂದಿದೆ. ಕೆಲವೊಬ್ಬರು ಅದ್ರದ್ದು ಚರ್ಬಿ ಇರುತ್ತಲ್ಲ ಅದು ಮೇಲ್ಗಡೆನೇ ಹಾಕ್ತಾರೆ, ಕೆಲವೊಬ್ರು ಮುಂಚೆನೇ ಹಾಕ್ತಾರೆ. ನಾನು ಅದ್ರ ಜೊತೆಗೆ ಫ್ರೈ ಮಾಡಿಬಿಡ್ತೀನಿ. ಯಾಕೆಂದರೆ ಅದು ಬೇರೆ ಇದು ಬೇರೆ ಯಾರು ಮಾಡ್ತಾರೆ ಲಾಸ್ಟಲ್ಲಿ ಅಂತ. ನೋಡಿ, ತುಂಬಾ ಚೆನ್ನಾಗಿದೆ, ಸಖತ್ತಾಗಿ ಬಂದಿದೆ ಮಟನ್ನು. ಇದಕ್ಕೆ ನಾನು ಅನ್ನ ಮಾಡ್ಕೊಂಡಿದ್ದೆ, ಮುದ್ದೆ ಮಾಡೋಕ್ಕಾಗಲಿಲ್ಲ, ಲೇಟ್ ಆಗಿಬಿಡ್ತು. ಮಕ್ಕಳು ಬೇರೆ ಇದ್ರಲ್ಲ, ಹೊಟ್ಟೆ ಹಸ್ಕೊಂಡಿದ್ರು. ಹಾಗಾಗಿ ನಾನು ಅನ್ನನೇ ಮಾಡ್ಕೊಂಡ್ಬಿಟ್ಟೆ. ಇದಕ್ಕೆ ಮುದ್ದೆ ಅಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸಖತ್ತಾಗಿರುತ್ತೆ ಬಿಸಿ ಬಿಸಿ ಮಟನ್ ಸಾಂಬಾರಿಗೆ. ಒಂದಲ್ಲ 2 ಮುದ್ದೆ ತಿಂತಾರೆ ಈ ಥರ ಮಾಡಿಕೊಂಡ್ರೆ. ನೆಲ್ಲಿ ಮೂಳೆನೂ ಅಷ್ಟೇ ಎದ್ದು ಕಾಣಿಸ್ತಿದೆ. ನನ್ನ ಮಗಳಿಗಂತೂ ತುಂಬ ಇಷ್ಟ ಆಯಿತು. ಅಮ್ಮಮ್ಮ ನಂಗೆ ನೆಲ್ಲಿ ಮೂಳೆ ಕೊಡಿ ಅಂತ ಕೇಳಿದ್ಲು. ಹಾಗಾಗಿ ಅವಳಿಗೆ ಕೊಟ್ಟೆ ನೆಲ್ಲಿ ಮೂಳೆನ. ನೋಡಿ ಎಷ್ಟು ಚೆನ್ನಾಗಿ ಬಂತು, ತುಂಬ ಚೆನ್ನಾಗಿ ಬಂದಿದೆ. ಸಾಂಬಾರು ಅಷ್ಟೇ ತೆಳ್ಳಗೂ ಇಲ್ಲ, ಈ ಕಡೆ ಗಟ್ಟಿಗೂ ಇಲ್ಲ, ನಾರ್ಮಲಾಗಿದೆ, ಚೆನ್ನಾಗಿದೆ. ಇಷ್ಟೇ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಳ್ಳಿ ರುಚಿ ಯಾವ ಥರ ಇರುತ್ತೆ ನೋಡಿ, ಆ ಥರ ಇರುತ್ತೆ. ಭಟ್ರು ಮಾಡಿರೋ ಥರನೂ ಇರುತ್ತೆ. ಇವಾಗ ಹಳ್ಳಿಗಳ ಕಡೆ ಬೀಗ್ರೂಟ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಲ್ಲ, ದೇವ್ರಗಳ ಕಡೆ ಮಾಡಿಸೋ ಥರ ಆ ಥರ ಟೇಸ್ಟ್ ಇರುತ್ತೆ. ಬೆಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ ಕೂಡ. ಒಂದು ಸರಿ ನಾನು ಈ ಥರ ಮಾಡಿಬಿಟ್ಟು ನೋಡ್ತೀನಿ ನೋಡಿ. ಇದಕ್ಕೆ ನಾನು ಅನ್ನ ಮಾಡ್ಕೊಂಡಿದ್ದೆ. ಅನ್ನಕ್ಕೂ ಕೂಡ ಬಿಸಿ ಬಿಸಿ ಅನ್ನಕ್ಕೂ ಕೂಡ ತುಂಬಾ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅದಕ್ಕೆ ಜೊತೆಗೆ ಈರುಳ್ಳಿ ತೊಗೊಂಡಿದ್ದೀನಿ ನೆಂಚ್ಕೊಳ್ಳೋಕ್ಕೆ. ಈ ಥರ ನೆಲ್ಲಿ ಮೂಳೆ ಹಾಕ್ಕೊಂಡಿದ್ದೀನಿ. ನಾನು ಈ ಥರ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಮುದ್ದೆ ಇದ್ದರೆ ತುಂಬಾ ಚೆನ್ನಾಗಿರ್ತಾಯಿತ್ತು, ಅನ್ನಕ್ಕೂ ಪರವಾಗಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ನನಗೆ ಬೇಕು. ಧನ್ಯವಾದಗಳು. ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.